ಹೋಗೋಣ ಅಂದೇಳಿ ನಾನು ಇದು ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ನಮ್ಮನೆಯವ್ರಿಗೆ ಹೇಳಿದೆ ಜಮ್ಮು ಕಾಶ್ಮೀರ ಹೋಗೋಣವಾ ಅಂತ ಕೇಳ್ದೆ. ನನ್ನ ಕಸಿನ್ ಒಬ್ಳು ಹೋಗಿದ್ಲು. ಎಂತ ಗಾಳಿ ಇದೆ ಗೊತ್ತಾ, ಮೂರ್ಕೊಂಡು ಹೋಗೋಷ್ಟು ಗಾಳಿ ಇದೆ ಗೊತ್ತಾ. ಇಟ್ಕೋಬಹುದು. ಮತ್ತೆ ಇದು ಬ್ರ್ಯಾಂಡ್ ಬಂದು ಝೂಕ್ ಅವ್ರದ್ದು. As the chemicals they take us higher. The night's young and it's just. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಮಳೆ ತುಂಬ ಚೆನ್ನಾಗಿ ಬರ್ತಾ ಇದೆ, ಅದಕ್ಕೆ ಮಳೆ ಬರಲಿ ಅಂತೆ 4 ದಿನ ಏನೋ ಕೆಲಸ ಮಾಡೋಕ್ಕೂ ಬಿಟ್ಟಿದ್ರು ಪರವಾಗಿಲ್ಲ, ಮಳೆ ಬರಬೇಕಂತೆ. ಮಳೆ ಅವಾಗವಾಗ ಬಂದಿರೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಅಂದರೆ ಎಲ್ಲ ಕಡೆ ಚಿಗುರು ಎಲ್ಲ ಚೆನ್ನಾಗಾಗಿದೆ. ಎಲ್ಲ ಕಡೆ ಮಳೆ ಆಗ್ತಾಯಿತ್ತು, ನಮಗೆ ಮಾತ್ರ ಮಳೆ ಆಗ್ತಿರ್ಲಿಲ್ಲ. ನನ್ನ ಬ್ಲಾಗ್ ಇದು ಹಳೇದು, ಹಾಗಾಗಿ ಹೇಳ್ತಾ ಇರ್ತೀನಿ. ಈ ಬ್ಲಾಗ್ ಬರೋಷ್ಟೊತ್ತಿಗೆ ಹುಚ್ಚು ಮಳೆ ಹೊಯ್ದೇನೋ ಇರ್ಬೋದು, ಗೊತ್ತಿಲ್ಲ. ಇವತ್ತು ನಮ್ಮನೆಯವ್ರಿಗೆ ಹೇಳಿದೆ ನಾನು, ಬೇಜಾರಾಗುತ್ತೆ ಎಲ್ಲಾದರೂ ಕರ್ಕೊಂಡೋಗಿ ಅಂತ. ಎಲ್ಲಾದರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಈ ಮನೆನೂ ಚೆನ್ನಾಗಿದೆ, ಎದುರುಗಡೆ ಗಾರ್ಡನ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಮನೆ ಎದುರುಗಡೆ ಏನು ಗೊತ್ತಾ, ತುಂಬ ದೊಡ್ಡದಾಗಿರೋ ಜಾಗ ಇರಬೇಕು, ಆದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ನಮಗೂ ಇದೆ, ಆದರೆ ಇನ್ನೂ ಒಂದು ಸೈಟು ಅಷ್ಟು ಜಾಗ ನಮಗೆ ಇರಬೇಕಿತ್ತು ಅಂತ ಅನಿಸುತ್ತೆ ಅಲ್ಲ ರೀ. ನಮಗೆ ಜಾಗ ಸಣ್ಣ ಆಗುತ್ತೆ ಅನಿಸುತ್ತೆ. ಎಲ್ಲದಕ್ಕೂ ಹಳ್ಳಿಗಳಲ್ಲಿ ಹೆಂಗೆ ಗೊತ್ತಾ, ಹಿಂದೆ ಮನೆ ಕಟ್ಕೊಂಡು ಮುಂದ್ಗಡೆ 1 ಎಕರೆ ಜಾಗ ಬಿಟ್ಕೊತಾರ, ಆ ಥರ ಆದರೆ ಚೆನ್ನಾಗಿರುತ್ತೆ. ಆ ಮನೆನೂ ಚೆನ್ನಾಗಿದೆ ನೋಡೋಣ, ಹೋಗ್ತಾ ಆದರೆ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೂ. ನಮ್ಮ ಮನೆಯವ್ರಿಗೆ ಏನಂದೆ ಗೊತ್ತಾ, ಬೆಳಗ್ಗೆ ನಾನು ಎಲ್ಲಿಗೆ ಹೋಗೋಣ ಅಂದೇಳಿ ನಾನು, ಜಮ್ಮು ಕಾಶ್ಮೀರ. ಎಲ್ಲಿಗೆ? ಜಮ್ಮು ಕಾಶ್ಮೀರ. ನಮ್ಮನೆಯವ್ರಿಗೆ ಹೇಳಿದೆ ಜಮ್ಮು ಕಾಶ್ಮೀರ ಹೋಗೋಣವಾ ಅಂತ ಕೇಳ್ದೆ. ನನ್ನ ಕಸಿನ್ ಒಬ್ಳು ಹೋಗಿದ್ಲು, ಅವಳು ಹೇಳ್ತಾ ಇದ್ಲು. ಅವಳು ಅಲ್ಲಿಂದನೇ ಫೋನ್ ಮಾಡಿದ್ಲು ನನಗೆ ವಿಡಿಯೋ ಕಾಲ್. ನಾನೆಲ್ಲೂ ಸಿಗ್ತಿರ್ಲಿಲ್ಲ ನೆಟ್ವರ್ಕು. ತುಂಬ ಚೆನ್ನಾಗಿದೆ ಕಣೆ, ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹೋಗಿ ಅಂತ ಅಂದ್ಲು. ಅದಕ್ಕೆ ನಾನಂದೆ ನಮ್ಮನೆಯವ್ರಿಗೆ ಬೆಳಗ್ಗೆ ಎದ್ದಳರಿ ನಾವು ಜಮ್ಮು ಕಾಶ್ಮೀರ ಹೋಗೋಣವಾ ಅಂತ ಅಂದೆ. ನಮ್ಮನೆಯವ್ರು ಯಾವಾಗೂ ಹೇಳೋದೇನು ಗೊತ್ತಾ, ಮಗಳದ್ದು ಓದಾಗಲಿ ಮಗಂದು ಓದಾಗಲಿ ಅವ್ರದ್ದೊಂದಾಗಲಿ ಅಂತ ನನ್ನನ್ನು ಮುದುಕಿ ಆದಮೇಲೆ ನನ್ನನ್ನು ಜಮ್ಮು ಕಾಶ್ಮೀರ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಅವಾಗ ನಂಗೆ ಓಡಾಡೋಕ್ಕಾಗಲ್ಲ ಅನ್ಸುತ್ತೆ, ಹೆಚ್ಚಾಗಿ ವೀಲ್ ಚೇರ್ ಮೇಲೆ ದುಬ್ಕೊಂಡು ಹೋಗ್ತಾರೇನೋ ನಂಗೆ ಗೊತ್ತಿಲ್ಲ. ಅದಕ್ಕೇನೆ ಪಾಪ ನನ್ನ ಹೆಂಡತಿ ಜಮ್ಮು ಕಾಶ್ಮೀರ ಕರ್ಕೊಂಡು ಹೋಗು ಅಂತ ಹೇಳಿದ್ಲಲ್ಲ, ಅದಕ್ಕೆ ಇವತ್ತು ಎಲ್ಲಿ ಕರ್ಕೊಂಡು ಹೊರಟಿದ್ದೀರಾ? ನಿಜ ಇದು ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಏನಂದ್ರು ಅಂದರೆ, ನಾನು ಹಂಗೆ ಅಂದೆ ಅಲ್ಲ, ಹಂಗೆ ಊರಿಗೆ ಹೋದ್ರು ಅವರು. ಊರಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಇವತ್ತು ಯಾರೋ ಕೆಲಸದವ್ರು ಬಂದಿಲ್ಲ, ಮಳೆ ಬರ್ತಾ ಇದೆಯಲ್ಲ, ಚಕ್ಕರ್ ಹಾಕಿದ್ದಾರೆ. ಅದಕ್ಕೇನೆ ಬೇಜಾರಲ್ಲ, ಅವ್ರಿಗೆ ಅಲ್ಲಿ ಊರಿಗೆ ಹೋಗೋಕ್ಕೆ ಏನು ಕೆಲಸ ಇಲ್ಲಲ್ಲ. ಅದಕ್ಕೇನೆ ನನ್ನನ್ನು ಕಾರ್ಗಡಿಗೆ ಹೋಗಿ ಬಂದ್ಬಿಡೋಣ ಹೊರಡು ಅಂತ ಅಂದರು. ಹೌದು ತಾನೆ? ಜಮ್ಮು ಕಾಶ್ಮೀರ ಕ್ಯಾನ್ಸಲ್ ಮಾಡಿ ನಾವು ಕಾರ್ಗಡಿಗೆ ಹೋಗ್ತಾ ಇದ್ವಿ. ಅವತ್ತು ಯಾರೊಬ್ರು ಹೇಳಿದ್ರು ನಾವು ಹೊಸನಗರ ಹೋಗ್ತೀವಿ ಅಂದರೆ ಪಟ್ಕುಪ್ಪ ಸೇತುವೆ ನೋಡಿ ಅಂತ. ನಾವು ಕನ್ಸ್ಟ್ರಕ್ಷನ್ ಆಗ್ತಾ ನೋಡಿದ್ವಿ, ಆಮೇಲೆ ನಾವು ನೋಡಿರ್ಲಿಲ್ಲ. ಅಲ್ಲಿಂದ ಸಿಗಂದೂರಿಗೆ ಹತ್ರ ಆಗುತ್ತಂತೆ. ನಂಗೂ ಗೊತ್ತಿಲ್ಲ ರೀ, ನಂಗೂ ಗೊತ್ತಿಲ್ಲ. ನಾವು ಅವಾಗ ಹೊಸನಗರದಲ್ಲಿಂದ ಏನು ಗೊತ್ತಾ, ಇವರು ಸಂಜೆ ಊರಿಂದ ಬಂದ ತಕ್ಷಣ ಎಷ್ಟೊಂದು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ವಿ ಗೊತ್ತಾ. ನಾನು ನಮ್ಮ ಮನೆಯವರು ಏನಾದ್ರು ಕುರ್ಕ್ಲು ತಿಂಡಿ ತಗೊಳ್ಳೋದು, ಅಲ್ಲಿ ಇಲ್ಲಿ ಓಡಾಡೋದು. ಅಲ್ಲೆಲ್ಲ ಏನು ಗೊತ್ತಾ, ಇದು ಹಿನ್ನೀರು ಅಂತಾರಲ್ವ, ಏನು ಬ್ಯಾಕ್ ವಾಟ್ರು, ಅದು ಬ್ಯಾಕ್ ವಾಟ್ರ್ ಜಾಗ ಅದು. ಹಂಗಾಗಿ ಅಲ್ಲೆಲ್ಲ ನಾವು ಓಡಾಡ್ತಾ ಇದ್ವಿ. ಎಂತೆಂಥ ಜಾಗ ಇದೆ, ಅಲ್ಲೊಂದು ಸೇತುವೆ ಹತ್ರ ಹೋಗ್ತಿದ್ವಲ್ಲ, ಅದ್ರಲ್ಲೆಲ್ಲ ಹೋಗ್ಬಾರ್ದು, ಸೇಫ್ ಅಲ್ಲ ಅದು. ಆಮೇಲೆ ನಮಗೆ ಗೊತ್ತಾಗಿದ್ದು, ಏನೋ ಗಲಾಟೆ ಎಲ್ಲ ಆದಮೇಲೆ. ಆದರೆ ನಾನು ನಮ್ಮ ಮನೆಯವರು ಯಾವಾಗೂ ಅಲ್ಲಿಗೆಲ್ಲ ಹೋಗ್ತಾ ಇದ್ವಿ. ಶ್ರೇಯಿ ಹುಟ್ಟಿದ್ಮೇಲೆ ನಮಗೆ ಟೈಮೇ ಇಲ್ಲ, ಯಾಕಂದರೆ ನಾವು ಅವಾಗ ಮನೆ ಕಟ್ತಾ ಇದ್ವಿ. ಶ್ರೇಯು ಹುಟ್ಟೋದಕ್ಕಿಂತ ಮುಂಚೆಯಿಂದಾನೆ ಯಾರೋ ಒಬ್ರು ಕೇಳಿದ್ರು ಪ್ರೆಗ್ನೆಂಟ್ ಇದ್ದಾಗ ಮನೆ ಕಟ್ಟಬಾರ್ದು ಅಂತ. ನಾನು ಪ್ರೆಗ್ನೆಂಟ್ ಇರಲಿಲ್ಲ, ಮನೆ ಕಟ್ಟಬೇಕಿದ್ರೆ ಅದು ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಪ್ರೆಗ್ನೆಂಟ್ ಆಗಿದ್ದು ಅಷ್ಟೇ. ಆಮೇಲೆ ಬೋರ್ ಕೂಡ ತೆಗಿಸ್ಬಾರ್ದು ಅಂತೆಲ್ಲ ಹೇಳ್ತಾರೆ. ನಂಗೆ ಮರ್ತೋಗ್ಬಿಡ್ತೇವೆ ಒಂದೊಂದ್ಸಲ, ಯಾವಾಗ ನೆನಪಾಗುತ್ತೋ ಅವಾಗ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಚಿನ್ನಿ ಸಣ್ಣ ಇರ್ತಿದ್ದೆಲ್ಲ ಕರ್ಕೊಳ್ಳೋದು ಎಲ್ಲಿ ಬೇಕಾದ್ರೂ ಹೋಗ್ತಿದ್ವಿ ನಾನು ನಮ್ಮ ಮನೆಯವರು.
ಶೈ ಹುಟ್ಟಿ ಸ್ವಲ್ಪ ದಿನಕ್ಕೇನೆ ಸೂತ್ಕ ಎಲ್ಲ ತೆಗೆದು ಆದ ನಂತರ ನಾವು ಬಾವಿ ತೆಗ್ಸಿದ್ದೆ. ನಾನು ಪ್ರೆಗ್ನೆಂಟ್ ಇದ್ದೆ ಅಂತ ನಮ್ಮನೆ ಬಾವಿ ಕೂಡ ತೆಗ್ದಿದ್ದಿಲ್ಲ. ಪಕ್ಕದ ಮನೆಯವ್ರ ಹತ್ರ ನಾವು ನೀರು ಇಸ್ಕೊತಾ ಇದ್ವಿ. ಇವತ್ತೊಳ್ಳೆ ಮಳೆ ಬರ್ತಾ ಇದೆ, ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ನಮ್ಮ ಮಲೆನಾಡು ಇನ್ನು ನೋಡೋದಕ್ಕೆ ಏನೋ ಒಂದು ಸ್ವರ್ಗದಲ್ಲಿದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ಯಾರೋ ಒಬ್ರು ಹೇಳ್ತಾ ಇದ್ರು ಇನ್ನೆಲ್ಲ ಶುರುವಾಗುತ್ತೆ ಗದ್ದೆ ಬಿತ್ತಕ್ಕಲ್ಲ, ನಮ್ಮ ಕಡೆ ಬಿತ್ತದೆಲ್ಲ ಮಾಡ್ತಾರೆ, ಈ ಕಡೆ ನೆಟ್ಟಿಗೆ ಹಾಗೆ ಹಾಕೋದಲ್ಲ, ಹಾಗೆ ಹಾಕೋದೆಲ್ಲ ಮಾಡ್ತಾರೆ. ಇವಾಗೆಲ್ಲ ಬಿಟ್ಟಿದ್ದಾರೆ. ಇವಾಗ ಚಿಕ್ಕಪ್ಪ ಒಬ್ರು ಮಾಡ್ತಾರೆ, ಅವರು ಈ ವರ್ಷ ಮಾಡ್ತಾರ ಇಲ್ಲ ಅನ್ನೋದು ಗೊತ್ತಿಲ್ಲ, ಮಾಡ್ತಾರ ಅಂತ. ಸುಮ್ಮನೆ ಊಟಕ್ಕಷ್ಟೇ ಬೆಳ್ಕೊಳ್ಳೋದು. ಏನೋ ಹೇಳ್ತಾ ಇದ್ದೆ, ಎಲ್ಲಿಗೋ ಹೋದೆ ಅಷ್ಟೇ. ಹೊಸನಗರದಲ್ಲಿಂದ ಹಾಗೆಲ್ಲ ಓಡಾಡ್ತಾ ಇದ್ವಿ. ಇವಾಗ ರಿಪ್ಪನ್ಪೇಟೆ ಬಂದಮೇಲೆ ನಮ್ಮ ಮನೆಯವರು ಆ ರೋಡ್ ಈ ರೋಡ್ ಅಂತ ಯಾವಾಗ ಒಂದೊಂದ್ಸಲ ಕರ್ಕೊಂಡು ಹೋಗ್ತಾರೆ. ಈಗೆಲ್ಲ ಊರುಗಳನ್ನ ನೋಡ್ತಾ ಇದ್ವಿ. ಅಂದರೆ ನಮ್ಮ ಊರಲ್ಲಿ ಯಾವ್ಯಾವ ರೋಡು ಯಾವ್ಯಾವ ಊರಿದೆ ಏನು ಎತ್ತ ಅಂತ. ಮೊನ್ನೆ ಅದೊಂದು ಊರಿಗೆ ಹೋಗಿದ್ವಲ್ಲ ರೀ, ಯಾವುದೇನಪ್ಪ ಕೆರೆಹಳ್ಳಿ. ನಮ್ದು ಹೋಗ್ಲಿ ಕೆರೆಹಳ್ಳಿನೇ ನೋಡಿರ್ಲಿಲ್ಲ ನಾನು. ಸುಮ್ಮನೆ ಕರ್ಕೊಂಡು ಹೋಗಿ ಬಂದ್ರಿ. ಶೈ ಬೇರೆ ಇಲ್ವಾ, ಹಂಗಾಗಿ ನಾವು ಕೂಡ ಈಗ ರಿಪ್ಪನ್ಪೇಟೆ ಸುತ್ತಾ ಇದ್ದೀವಿ. ಬೇಜಾರಾಯ್ತು ಅಂದರೆ ಸುಮ್ಮನೆ ಎಲ್ಲ ಆದರೂ ಒಂದೊಂದ್ಸಲ ಹೋಗ್ತೀವಿ. ಇವತ್ತು ನಮ್ಮ ಮನೆಯವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಕಾಶ್ಮೀರ ಬಿಟ್ಟು ಪಟ್ಗುಪ್ಪ ಸೇತುವೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಯಾರಾದರೂ ಹಿಂಗೆ ಬೇಜಾರಾದಾಗ ಹೇಳ್ತೀರಾ? ಯಾಕೋ ನಂಗೆ ಹಂಗೆ ಹೋಗ್ಬೇಕು ಅಂತ ಅನಿಸ್ತು. ನಾನು ಅದ್ರದ್ದು ನಿನ್ನೆ ಒಂದು ವಿಡಿಯೋ ಕೂಡ ನೋಡ್ತಾ ಇದ್ದೆ. ನನಗೆ ಯಾವಾಗಿಂದ ಕಾಶ್ಮೀರ ಹೋಗ್ಬೇಕು ಅಂತ ಅನಿಸಿತ್ತು ಅಂದರೆ ಕಾಶ್ಮೀರಿ ಫೈಲ್ಸ್ ನೋಡ್ದಾಗಿಂದ, ಮೂವಿ ನೋಡ್ದಾಗಿಂದ ಅಲ್ಲ ರೀ. ನನಗೆ ತುಂಬ ಆಸೆ. ನನಗೆ ಆ ಥರ ಹಳೆಯ ಮನೆಗಳು ಒಂಥರ ಏನೋ ಒಂಥರ. ನಾವು ಗೋವಾ ಹೋದಾಗೂ ಅಷ್ಟೇ, ನಮ್ಮ ಮನೆಯವ್ರಿಗೆ ಹೆಂಗೆ ಹೇಳ್ತಿದ್ದೆ ಅಲ್ವಾ ರೀ, ಎಷ್ಟೊಂದು ಹಳೆ ಮನೆಗಳು ಗೊತ್ತಾ, ಎಲ್ಲ ಹಂಗಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಜನನೇ ಇಲ್ಲಪ್ಪ ಅಲ್ಲಿ ಗೋವಾದಲ್ಲಿ ಅಲ್ಲ ರೀ. ಓಲ್ಡ್ ಗೋವಾದಲ್ಲಿ ಮನೆಗಳು ಹೆಂಗಿದಾವ ಗೊತ್ತಾ, ಯಾವ ಸ್ಟೈಲಲ್ಲಿರೋ ಮನೆಗಳದು, ಪೋರ್ಚುಗಲ್ ಸ್ಟೈಲಲ್ಲಿರೋ ಮನೆಗಳು. ಆ ಮನೆ ಎದುರುಗಡೆ ಏನಂತಾರೆ, ಅಂದ್ರೆ ಕೂರಂಗರ್ ಇಲಾಖೆ ಎಲ್ಲ ಮಾಡ್ತಾರಲ್ರಿ, ಏನಂತಾರೆ ಅದಕ್ಕೆ, ಏನೋ ಒಂಥರ ಚೆನ್ನಾಗಿತ್ತು. ನಂಗೆ ಮನೆ ಅದೇ ನಾವೊಂದು ಅಲ್ಲಿ ಫೋಟೋ ತೆಗೆದ್ರು ನಮಗೆ ಅವರು. ಅಲ್ಲಿ ಯಾವುದೋ ಒಂದು ಹಳೆ ಮನೆ ಮೇಲ್ಗಡೆ ಕುತ್ಕೊಂಡೊಬ್ರು ಅಜ್ಜ ಡ್ರಿಂಕ್ಸ್ ಮಾಡ್ತಾ ಇದ್ರು. ಅಲ್ಲೆಲ್ಲ ಅದೇ ಅಲ್ಲ ಮಾಡ್ತಾರಲ್ವ, ಅಲ್ಲಿ ವೆದರ್ಗೋ ಏನೋ ಅಂತ ಗೊತ್ತಿಲ್ಲ. ಒಂಥರ ನಂಗೆ ಗೋವಾ ಕೂಡ ತುಂಬ ಇಷ್ಟ ಆಗಿತ್ತು. ನಾನು ಅದೇ ಅಂದರೆ ನಾವು ಹೆಚ್ಚಿಗೆ ಗೋವಾ ನೋಡಲೇ ಇಲ್ಲ. ನಮ್ಮನ್ನ ಅರ್ಜೆಂಟಿಗೆ ಕರ್ಕೊಂಡು ಹೋಗೋದು, ಅರ್ಜೆಂಟಿಗೆ ಹಂಗೆ ಕರ್ಕೊಂಡು ಬರೋದು. ಅದಕ್ಕೆ ಇನ್ನೊಂದ್ಸಲ ಗೋವಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹತ್ರ ಅಲ್ಲ ಗೋವಾ. ಒಂದ್ಸಲ ಕರ್ಕೊಂಡು ಹೋಗೋಕ್ಕೆ ಕೈ ಕಾಲು ಬಿದ್ದು 20 ವರ್ಷ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಇನ್ನು 20 ವರ್ಷ ಆದಮೇಲೆ ನಾವು ಗೋವಾ ಹೋಗೋದ ಅಂತ ಅಲ್ಲ. ಮೊನ್ನೆ ಹೋಗಿ ಬಂದಿದ್ದೀವಿ ಅಂತ ನೋಡಿದ ಕಾಲಕ್ಕೆ ಬಿಡು ಬರ್ಬೇಕಲ್ವಾ, ಮತ್ತೆ ಟೈಮ್ ನೋಡಬೇಕು, ಜಾಸ್ತಿ ಕೇಳಬೇಕು, ಫೈನಾನ್ಸ್ ನೋಡಬೇಕು, ಎಲ್ಲದೂ ನೋಡ್ಬೇಕಲ್ವಾ. ವಿಟಮಿನ್ ಎಮ್ದೇ ದೊಡ್ಡ ಪ್ರಾಬ್ಲಮ್ ಈಗ ಅಲ್ವಾ. ಸಮಸ್ಯೆ ಅಲ್ಲ, ನಾಳೆ ಎಲ್ಲೂ ಸಮಸ್ಯೆ ಆಗ್ಬಾರ್ದು ಅಂತ ಕ್ಲೀನಾಗಿ ಪ್ಲಾನ್ ಮಾಡ್ಕೋಬೇಕು ಅಂತ. ಈ ಮಕ್ಳನ್ನ ಓದ್ಸೋ ಕಾಲದಲ್ಲಿ ನಮಗೆ ಸುಖ ಇಲ್ಲ ಅನ್ನಂಗಾಗಿದೆ ನಮಗೆ. ಎಂತ ಕೇಳಿದ್ರು ನಮ್ಮ ಮನೆಯವರು ಅವ್ಳದ್ದು ಓದಾಗ್ಲಿ, ಅವನದೊಂದು ಹಂತಕ್ಕೆ ಬರಲಿ, ನಾನು ಇದೇ ಕೇಳಿರೋದು. ಇವಾಗ ಸದ್ಯ ಒಂದು 5 ವರ್ಷದಿಂದ ಅಲ್ವಾ. ನಿಮ್ಮನೇಲೆ ಯಾರಾದ್ರೆ ನಿಮ್ಮನೇಲೆ ಹಿಂಗೆ ಇರುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓದೋ ಮಕ್ಕಳಿದ್ರೆ ಅದು ಖರ್ಚಾಗೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ. ನಾವು ಕಾರ್ ಇಲ್ಲದೆ ಇರೋದಕ್ಕೆ ಓಮಿನಿಲೇ ಓಡಾಡೋದಾಗಿದೆ ಅಲ್ಲ. ನಾವೀಗ ಜಾಸ್ತಿ ಓಮಿನಿಲೇ ಓಡಾಡೋದಾಗಿದೆ. ನಮಗೇನು ಗೊತ್ತಾ, ಇದು ಹೊಸ ಕಾರು, ಅದು ಹಳೆಯ ಕಾರ್ ಆಗಿದೆ ನಮಗೆ. ಒಯ್ದಿದ್ದಾನಲ್ಲ ಹಂಗಾಗಿ. ಮತ್ತು ಅವನಿಗೂ ಪಾಪ ಇದಾಗುತ್ತಲ್ವ. ನಾವು ಹೆಂಗೋ ಇದರಲ್ಲೇ ಮ್ಯಾನೇಜ್ ಮಾಡ್ಕೊತಾ ಇದ್ವಿ. ನಿನ್ನೆ ಮಳೆನೇ ಇಲ್ಲ, ಮರ ಬಿದ್ದಿದೆ ನೋಡಿ. ಬನ್ನಿ ಕಾಶ್ಮೀರ್ ಕ್ಯಾನ್ಸಲ್ ಮಾಡಿ ಈಗ ಪಟ್ಟಿಕೊಪ್ಪ ಏನದು ಮತ್ತೊಂದು ಕಾರ್ಗಡಿಗೆ ಹೋಗಿ ಬರೋಣ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just ಇದು ಟೇಕ್ 2 ತಗೊಂಡಿರೋದು. ನಮ್ಮನೆಯವ್ರು ಮಾತಾಡಿ ಅಂದ್ರೆ ಮಾತಾಡಲಿಲ್ಲ, ಅದಕ್ಕೆ ಅದನ್ನ ಕಟ್ ಮಾಡಿದೆ. ಏನು ಗೊತ್ತಾ, ಇಲ್ಲಿ ಈ ಮಳೆ ಬರ್ತಾ ಇದೆಯಲ್ಲ, ಅದು ಕಾಗದಾಳಿ ಗಿಡ ಅಂತೀವಿ, ಅದು ಬೋಗನ್ವಿಲ್ಲ ಅಂತಾರೆ ಗೊತ್ತಾ. ಅದು ತುಂಬಾ ಇದಾವೆ ರೋಡ್ ಸೈಡಿಗೆ. ಬಂಗ್ಲೆ ಗಿಡ ಅಂತ ಇವ್ರು ಬಂಗ್ಲೆ ಗಿಡ ಅಂತಾರೆ. ಅದೇನು ಗೊತ್ತಾ, ಇದರಲ್ಲಿ ನರ್ಸರಿಲಿ ಕೇಳಿದ್ರೆ 1000, 500, 600 ಹೇಳ್ತಾರೆ. ಅದಕ್ಕೆ ನಮಗೆ ಅಷ್ಟೆಲ್ಲ ಕಾಸ್ಟ್ಲಿ ಬೇಡ, ಇಲ್ಲ ಸಾಕು ರೋಡ್ ಸೈಡಿಗೆ ಇರೋದೆ. ಅಲ್ಲಿ ಮನೆ ಎದುರುಗಡೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ, ಕಾಂಪೌಂಡ್ ಎದುರುಗಡೆ ಬಣ್ಣ ಗಿಡ ಹೊಡ್ಸಿದೀವಲ್ಲ, ಸ್ವಲ್ಪ ಸುಣ್ಣ ಬಣ್ಣ ಆದ್ಮೇಲೆ ಒಂಚೂರು ಚೆನ್ನಾಗಿ ಮಾಡೋಣ ಅಂತ. ಇವ್ರ ದನ ಏನು
ಗೊತ್ತಾ, ಬಣ್ಣ ಹೊಡ್ಸಿದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನೀರಿದೆಯಲ್ಲ ಅಷ್ಟೇ. ಎರಡು ಸೇರಿಸಿ ಆಯ್ತಾ. ಇವ್ರೂರ್ ದನ ಏನು ಗೊತ್ತಾ, ಏನೂ ಬಿಡಲ್ಲ, ಎಲ್ಲ ತಿಂದು ಹಾಳು ಮಾಡ್ತವೆ. ಅದಕ್ಕೆ ಇದನ್ನ ನಮ್ಮನೆಯವ್ರು ಕೇಳ್ತಾ ಇದ್ರು, ಇವನ್ನ ನಟ್ರೆ ತಿನ್ನಲ್ವಾ ಅಂತ ಕೇಳಿದ್ರು. ನಮ್ಮೂರ್ ಕಡೆ ದನ ತಿನ್ನಲ್ಲ, ನಿಮ್ಮೂರ್ ಕಡೆ ದನ ಏನು ಮಾಡ್ತಾವೋ ನಂಗೆ ಗೊತ್ತಿಲ್ಲ ಅಂತ ಅಂದೆ. ನೋಡೋಣ, ಹೋಗ್ಬೇಕಿದ್ರೆ ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಅಂತ. ಆಮೇಲೆ ಒಂದಷ್ಟು ಈ ಕ್ರೋಟನ್ಗಳಿರ್ತಾವಲ್ಲ ಅವನ್ನಾದ್ರೂ ನಟ್ರೆ ತಿನ್ನೋದು ಬಿಡ್ತಾವ ಅಂತ ನೋಡೋಣ ಅಂತ ಇದ್ದೀವಿ. ನಮ್ಮನೆಯವ್ರು ಮಳೆ ಬರೋದಕ್ಕಿಂತ ಮುಂಚೆನೇ ಅದೇ ಸುಮಾರೆಲ್ಲ ಹೂವಿನ ಗಿಡ ತಂದಿದ್ರು, ಅವೆಲ್ಲ ಈಗ ಶಿವ ಅಂತ ಹೋಗಿದ್ದಾವೆ. ಈಗ ಹೊಸದಾಗಿ ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ಹೊಸ ಗಿಡಗಳನ್ನ ನೆಡೋಣ ಅಂತ ಅದನ್ನ ಕವರಲ್ಲಿ ಹಾಕಿ ಎಬ್ಸಿ ನಡ್ಬೇಕಂತೆ. ಹಂಗೆ ಮಾಡಿದ್ರೆ ನೆಕ್ಸ್ಟ್ ಇಯರ್ ನಡ್ಬೇಕಾಗುತ್ತೆ. ಈಗ ನಟ್ಬಿಡೋಣ, ಅವೇನು ಆಗಲ್ಲ. ಈಗ ಸುಮ್ಮನೆ ನರ್ಸರಿ 700-800 ರೂಪಾಯಿ ಕೊಟ್ಟೆ ಅಂತ. ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ ಪಟ್ಗುಪ್ಪ ಸೇತುವೆ? ಇಲ್ಲಿ ಹೊಸನಗರದಿಂದ 14 ಕಿಲೋಮೀಟರ್ ಇದೆ. ಇಲ್ಲ ಗೊತ್ತಿಲ್ಲ, ಅಲ್ಲ ಇದು ಗೂಗಲಲ್ಲಿ ಹಾಕೊಳ್ಳೋಣ ತಗೊಳ್ರಿ. ಗೂಗಲಲ್ಲಿ ನಾನು ನೋಡಿದೆ, ಮ್ಯಾಪ್ ಹಾಕ್ಬಿಟ್ಟು ಈಗ ಆಫ್ ಮಾಡಿದೆ. ಅವಳು ಏನು ಅವಾಗಿಂದ ಹೇಳ್ತಾ ಇದ್ದೆ, ಅಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಅಂತ. ನಾವು ಹೋಗೋದು ಆಮೇಲೆ ಹಾಕೊಳ್ಳೋಣ ಅಂತ ತೆಗೆದೆ. ಇಲ್ಲೂ ಅಷ್ಟೇ ಮಳೆ ಚೆನ್ನಾಗಿ ಆಗ್ತಾ ಇದೆ. ಹೊಸನಗರದಲ್ಲಿ ಯಾವಾಗಲೂ ಮಳೆ ಚೆನ್ನಾಗಿ, ನಂದು ಹೇಳಿದ್ದೇ ಹೇಳ್ತೀನಿ ಅನ್ಸುತ್ತೆ ನಿಮಗೆ, ಅಷ್ಟು ಮಳೆ ಆಗುತ್ತಾ ಇತ್ತು ಅವಾಗ. ಹಿಂದ ಕಾಲത്തിൽ ನಮಗೆ ಗೊತ್ತಿಲ್ಲ. ಇವತ್ತು ಶನಿವಾರ ಆಗುತ್ತಾ, ಮಕ್ಕಳೆಲ್ಲ ಮನೆಗೆ ಹೋಗ್ತಿದ್ದಾರೆ. ನಂಗೆ ಶ್ರೇ ಇದೆ, ಏನೇನು ಬರ್ತಾ ಹುಡುಗ ನಮ್ಮ ಶ್ರೇ ಥರನೇ ಟುಮ್ಟುಮ್ಮಕ್ಕೆ ಇದ್ದಾನೆ. ಇಷ್ಟೊತ್ತಿಗೆ ನಾವು ಇಲ್ಲಿ ಬರೋದು, ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ಈಗ ಸ್ಕೂಲ್ ಬಸ್ ಮಾಡ್ತಾ ಇದ್ವಿ ಮಳೆಗಾಲದಲ್ಲಿ, ಆಮೇಲೆ ಕರ್ಕೊಂಡು ಬರ್ತಾ ಇದ್ದೆ. ನೋಡಿ, ನಮ್ಮನೆಯವರು ಕಾಶ್ಮೀರಿಗೆ ಹೋಗೋಣ ಅಂದರೆ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ ನಿಜ ಹೇಳ್ತೀನಿ, ತುಂಬಾ ಖುಷಿ ಆಯಿತು ನನಗೆ. ಕಾರ್ಗಡಿ ಅಂದರೆ ನಂಗೆ ಎಲ್ಲೂ ಹೋಗೋದು ಬೇಡ, ಅಲ್ಲಿಗೆ ಹೋಗೋಣ ಅಂತ ಅನಿಸುತ್ತೆ. ಪಾಪ ತುಂಬ ಮಳೆ ಬರೋದಕ್ಕೆ ನಾಯಿಗಳು ದನಗಳು ಎಲ್ಲ ಒಂಥರ ಆಶ್ರಯ ಪಡ್ಕೊತಾ ಇದ್ವು. ನನಗಂತೂ ಈ ದೇವಸ್ಥಾನ ಅಂದರೆ ತುಂಬಾ ಇಷ್ಟ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ನಾವು ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಮಂಗಳಾರತಿ ಕೂಡ ನಡೀತಾ ಇತ್ತು. ನಾವು ಕೂಡ ಕುಂಕುಮಾರ್ಚನೆಗೆ ತೊಗೊಂಡು ಹಾಗೆ ಮಂಗಳಾರತಿಗೆ ಕೂಡ ಚೀಟಿನ ತೊಗೊಂಡ್ವಿ. ನನಗೆ ಈ ಸಲ ಹೋಗಬೇಕಿದ್ರೆ ಕಡಲೆ ಒಯ್ಯಬೇಕು ಅಂತ ಅಂದ್ಕೊಂಡಿದ್ದೆ, ಮರ್ತೋಯ್ತು ನನಗೆ. ನಾನು ಯಾವಾಗಾದರೂ ಹಿಂಗೆ ಏನಾದರೂ ಹರಕೆ ಮಾಡ್ಕೋಬೇಕು ಸಣ್ಣದು ಅಂದರೆ, ಏನಾದರೂ ಒಂದು ಸಣ್ಣ ಪುಟ್ಟ ಇರುತ್ತಲ್ವ ನಮ್ಮದು, ಆವಾಗ ಕಡಲೆ ಕೊಡ್ತೀನಿ. ಇಲ್ಲ, ಈ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಕರ್ಕೆ ತೊಗೊಬರೋದು. ನಾನು ಪ್ರತಿ ಸಲ ಬರಬೇಕಿದ್ರು 1000-1001 ಕರ್ಕೆ ಈ ಥರ ತೊಗೊಂಡು ಬರ್ತಾಯಿದ್ದೆ. ನಂಗೆ ಹೊಸನಗರದಲ್ಲಿರ್ತಾ ತುಂಬ ತಂದು ಕೊಡ್ತಾ ಇದ್ದೆ. ಇವಾಗ ನಮ್ಮನೆ ಹತ್ರ ಕರ್ಕೆನೇ ಇಲ್ಲ, ಹಾಗಾಗಿ ಬರಬೇಕಿದ್ರೆ ಈಗ ಕಡಲೆ ತರೋದು ಆ ಥರ ಮಾಡ್ತಾ ಇದ್ದೆ. ಇವರು ಲತಾ ಅಂತ ಮಂಗಳೂರವ್ರಂತೆ. ನಾನು ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ ಅಲ್ಲ, ಹಾಗಾಗಿ ಅವರು ಕೂಡ ಬಂದಿದ್ರಂತೆ. ಖುಷಿ ಆಯಿತು, ಅವರು ಸಿಕ್ಕಿದ್ದು, ಮಾತಾಡ್ಸಿದ್ರು. ನೀವು ಹೇಳಿದ್ರಲ್ಲ ಆ ವಿಡಿಯೋ ನೋಡಿನೇ ಬಂದಿದ್ದು ಅಂತ ಹೇಳಿದ್ರು. ಅವಾಗಂತೂ ಇನ್ನೂ ಖುಷಿ ಅಂತ ಅನ್ನಿಸ್ತು. ಹಾಗೆಯೇ ಊಟಕ್ಕೆ ಹೋದ್ವಿ. ಊಟಕ್ಕೆ ಸಾಂಬಾರಿತ್ತು, ಪಲ್ಯ ಇತ್ತು, ಉಪ್ಪಿನಕಾಯಿ ಇತ್ತು, ಉಪ್ಪಿತ್ತು, ಹಾಗೆ ಪಾಯಸ ಇತ್ತು, ಮಜ್ಜಿಗೆ ಇತ್ತು. ತುಂಬ ಚೆನ್ನಾಗಿತ್ತು ಸಾಂಬಾರು. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅಷ್ಟು ಚೆನ್ನಾಗಿತ್ತು ಸಾಂಬಾರು. ಹಲೋ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಒಂದು ಬ್ಯಾಕ್ ಪ್ಯಾಕನ್ನು ತೋರಿಸೋಣ ಅಂತ ಇದ್ದೀನಿ. ನಾನು ಯಾವಾಗಲೂ ಬ್ಯಾಗ್ಗಳು ತೊಗೊತಾ ಇರ್ತೀನಲ್ವ, ಈ ಸಲ ನಾನು ಸ್ವಲ್ಪ ಬೇರೆ ಥರ ತೊಗೊಳ್ಳೋಣ ಅಂತ ನೋಡಿ ಬ್ಯಾಕ್ ಪ್ಯಾಕನ್ನು ತರ್ತಿದ್ದೀನಿ. ತುಂಬಾ ಚೆನ್ನಾಗಿದೆ, ನಾನು ಅಂದ್ಕೊಂಡಿದ್ದಕ್ಕಿಂತಲೂ ತುಂಬ ಚೆನ್ನಾಗಿದೆ. ನಾನು ವೆಬ್ಸೈಟಲ್ಲಿ ನೋಡಿದಾಗ ತುಂಬ ಚಿಕ್ಕದಂತ ಅನ್ನಿಸ್ತಾ ಇತ್ತು, ಆದರೆ ತರಿಸಿದಾಗ ತುಂಬಾ ಚೆನ್ನಾಗಿದೆ. ಇದು ಬ್ಯಾಕ್ ಪ್ಯಾಕ್, ಇದರಲ್ಲಿ ಲ್ಯಾಪ್ಟಾಪ್ ಕೂಡ ಇಟ್ಕೋಬೋದು. ಮತ್ತು ಇದು ಬ್ರ್ಯಾಂಡ್ ಬಂದು ಝೂಕ್ ಅವ್ರದ್ದು. ಇದ್ರ ತುಂಬಾ ಚೆನ್ನಾಗಿದೆ. ಮತ್ತು ಇದರಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ ಕೂಡ ನಿಮಗೆ ಅವೈಲೇಬಲ್ ಇದೆ. ನೀವು ಝೂಕ್ದು ವೆಬ್ಸೈಟಿಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದ್ರ ಜಿಪ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಇದು ವೇಗನ್ ಬ್ಯಾಗ್ ಆಗಿರುತ್ತೆ, ಮತ್ತು ಇದು ಹ್ಯಾಂಡ್ ಮೇಡ್ ಆಗಿರುತ್ತೆ. ಮತ್ತು ತುಂಬ ಖುಷಿ ಪಡೋಂಥದ್ದು ಏನಪ್ಪ ಅಂದರೆ, ನಮ್ಮ ಇಂಡಿಯಾದ ಬ್ರ್ಯಾಂಡ್ ಆಗಿದೆ. ಹಾಗಾಗಿ ನಾನು ಕೂಡ ಇದನ್ನು ನಿಮಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ಅಷ್ಟೇ. ನಾವು ನಿನ್ನೆ ಬಂದ ತಕ್ಷಣ ಪ್ಯಾಕಿಂಗ್ ಕೂಡ ನಾವು ಓಪನ್ ಮಾಡಿದ್ವಿ. ಅದು ಗೊತ್ತಲ್ವಾ, ಏನಾದರೂ ಫಸ್ಟ್ ಬಂದ ತಕ್ಷಣ ಓಪನ್ ಮಾಡಿ ನೋಡಬೇಕು ಅಂತ ಅನಿಸುತ್ತೆ. ಈ ಥರ ಎದುರುಗಡೆ ಕೂಡ ನಿಮಗೆ ಇಲ್ಲಿ ಮೊಬೈಲ್ ಹಾಕೊಬೋದು, ಕಾರ್ಡ್ ಹಾಕೊಬೋದು. ಮತ್ತು ನೋಡಿ ಇಲ್ಲೊಂದು ಕೂಡ ಜಿಪ್ ಇದೆ. ಮತ್ತು ನಿಮಗೆ ಎದುರುಗಡೆನೂ ಕೂಡ ಇಲ್ಲಿ ಇದೆ. ಮೊಬೈಲೆಲ್ಲ ಹಾಕೋಬೇಕು ಅನ್ನೋದಿದ್ರೆ, ಈಗ ಒಳ ಹಾಕಿ ತೆಗೆಯೋದಕ್ಕಿಂತ ಇಲ್ಲಿ ಎದುರುಗಡೆ ಇದ್ದರೆ ತುಂಬಾ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇಲ್ಲಿ ನೀವು ಮೊಬೈಲ್ ಹಾಕೊಬೋದು, ಏನು ಬೇಕಾದರೆ ಹಾಕ್ಬೋದು. ಆನಂತರ ಹಿಂದ್ಗಡೆ ಬಂದರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ಲ್ಯಾಪ್ಟಾಪ್ನ ಕೂಡ ಹಾಕೋಬೋದು.
ಅದರ ಶೇಪ್ ಕೂಡ ಹಾಳಾಗಬಾರ್ದು ಅಂತೇಳಿ ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಇಲ್ಲಿ ನೀವು ಆರಾಮಾಗಿ ಲ್ಯಾಪ್ಟಾಪ್ನ ಹಾಕ್ಕೊಬೋದು, ಮತ್ತು ಅದು ಬಿದೋಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ನೋಡಿ ಸ್ಟ್ರಿಪ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮತ್ತು ತುಂಬ ದೊಡ್ಡದಾಗಿ ಕೂಡ ಬ್ಯಾಗ್ ಇದೆ. ಹಿಂದ್ಗಡೆ ನೋಡ್ಬೋದು ಈ ಥರ ಇದೆ. ಮತ್ತು ನೋಡಿ ಮಲ್ಟಿಪರ್ಪಸ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಬಟ್ಟೆಗೆ ಹಾಕೊಂಡು ಬೇಕಾದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಈ ಕಡೆ ವಾಟ್ರ್ ಬಾಟ್ಲು ಇಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಮತ್ತು ಇದು ಮೆನ್ ಮತ್ತು ವುಮೆನ್ ಇಬ್ಬರು ಕೂಡ ಯೂಸನ್ನ ಮಾಡ್ಬೋದು. ನಾನು ಇವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ ಕೂಡ ಹಾಕಿರ್ತೀನಿ. ನಿಮಗೆ ಯಾರಿಗಾದರೂ ಬೇಕು ಅಂತ ಅನ್ಸಿದ್ರೆ ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 10% ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಮತ್ತು ನಿಮಗೆ ತುಂಬ ಒಳ್ಳೊಳ್ಳೆ ಕಲರಲ್ಲಿ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ನೀವು ಅವರ ವೆಬ್ಸೈಟ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ದೊಡ್ಡದಾಗಿ ಕೂಡ ಇದೆ. ಆರಾಮಾಗಿ ಲಂಚ್ ಬಾಕ್ಸ್ ಹಾಕೋಬೋದು, 4 ಬುಕ್ಸ್ ಹಾಕೊಬೋದು. ನೀವು ಕಾಲೇಜ್ ಗೋಯಿಂಗ್ ಹುಡುಗ ಆಗಲಿ ಹುಡುಗಿ ಆಗಿರಲಿ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಒಂದು ಲಂಚ್ ಬಾಕ್ಸ್ ಇಟ್ಕೊಬೋದು, ವಾಟ್ರ್ ಬಾಟ್ಲ್ ಇಟ್ಕೊಬೋದು, ಲ್ಯಾಪ್ಟಾಪ್ ಇಟ್ಕೊಬೋದು. ಇವಾಗ ಗೊತ್ತಲ್ವಾ, ಲ್ಯಾಪ್ಟಾಪ್ ಇಲ್ದಿದ್ರೆ ಯಾರ್ದು ಕೆಲಸನೇ ಆಗೋದಿಲ್ಲ ಅಂತ ಹೇಳಿ. ನೋಡಿ, ತುಂಬಾ ಚೆನ್ನಾಗಿದೆ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇನ್ ಕೇಸ್ ನೀವು ಯಾರಾದರೂ ಇದನ್ನು ಬೈ ಮಾಡಬೇಕಂದ್ರೆ ಅವರ ವೆಬ್ಸೈಟ್ಗೆ ಹೋಗಿ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿ. ಆವಾಗ ನಿಮಗೆ ಎಕ್ಸ್ಟ್ರಾ 10% ಕೂಡ ಡಿಸ್ಕೌಂಟ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಊಟ ಆಯಿತು, ಹೊರಟ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಯಾವಾಗಲೂ ಚೆನ್ನಾಗಿರುತ್ತೆ, ನಾನು ಹೇಳೋದೇ ಬೇಡ. ಸಾಂಬಾರು ಸೂಪರಾಗಿತ್ತು, ಬೆಂಡೆಕಾಯಿ ಪಲ್ಯ ಇತ್ತು. ನಮ್ಮನೆಯವ್ರಿಗಂತೂ ಇಷ್ಟು ದೊಡ್ಡದೊಂದು ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕಿದ್ರು. ಅದರಲ್ಲಿ ನಾನು ನಮ್ಮನೆಯವರು ಶೇರ್ ಮಾಡ್ಕೊಂಡ್ವಿ. ಯಾಕಂದರೆ ನನಗೆ ಬರೀ ರಸ ಮಾತ್ರ ಬಿದ್ದಿತ್ತು, ಅವರಿಗೆ ಕೇಳಿ ಹಾಕಿದ್ರಂತೆ. ನೀವೇನಾದರೂ ಮಳೆಗಾಲ ಫೀಲ್ ಮಾಡಬೇಕು ಅಂತಿದ್ರೆ ಈ ಕಡೆಗೆ ಬನ್ನಿ. ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ, ಖುಷಿ ಆಯ್ತು. ಅವ್ರ ಹೆಸರು ಲತಾ ಅಂತ, ಮಂಗಳೂರು. ನನ್ನ ಹೆಸರೇ ಕೇಳಿರಲಿಲ್ಲ. ನಮ್ಮನೆಯವ್ರ ಹೆಸರು ಕೇಳಿದೆ. ಹೆಸರು ಕೇಳಿದ ನಾ ಕೇಳಲೇ ಇಲ್ಲ ರೀ ಅಂತ. ಆಮೇಲೆ ಮತ್ತೆ ಹೋಗಿ ಕೇಳ್ಕೊಂಡು ಬಂದೆ. ಅವ್ರಿಗೆ ಅದೇ ಅಂದೆ, ಇಲ್ಲಿ ರಾಮಚಂದ್ರಪುರ ಮಠ ಇದೆಯಲ್ಲ ಅಲ್ಲಿಗೆ ಹೋಗಿ ಅಂತ. ನನ್ನ ಬ್ಲಾಗ್ನ ತುಂಬ ಇದು ಮಾಡ್ತಾರೆ ಅನ್ಸುತ್ತೆ. ನೀವು ಯಾವಾಗಲೂ ಇಲ್ಲಿಗೆ ಬರ್ತಿರ್ತೀರಲ್ಲ, ಅದಕ್ಕೆ ನೀವು ಹೇಳಿದ್ದಕ್ಕೆ ನಾ ವಿಡಿಯೋ ನೋಡೇ ಬಂದಿದ್ದಾರೆ ಅನ್ಸುತ್ತೆ. ಅವ್ರು ಹಂಗೆ ಅಂದರು. ನೀವು ಯಾರು ನಂಬ್ತಿರೋ ಬಿಡ್ತೀರೋ, ದೇವರು ನಂಬಿದ್ರೆ ನೀವು ಯಾವತ್ತೂ ಕೆಟ್ಟದಂತೂ ಆಗೋದಿಲ್ಲ. ಜನರು ನಂಬೋದಕ್ಕಿಂತ ದೇವರು ನಂಬೋದು ತುಂಬ ಒಳ್ಳೆಯದು. ಹೊಸನಗರ ದಾಟಿದ ತಕ್ಷಣ ಒಂದು ಸೇತುವೆ ಇತ್ತು. ನಾನು ಯಾವಾಗಲೂ ಆ ಸೇತುವೆ ಮೇಲೆ ಎತ್ಕೊಂಡು ಫೋಟೋ ತೆಗಿತಾ ಇದ್ವಿ, ಆಮೇಲೆ ತೋರಿಸ್ತಾ ಇದ್ವಿ. ಈಗ ಮತ್ತೆ ಒಂದು ಹೊಸ ಸೇತುವೆ ಆಗಿದೆ. ಒಟ್ಟು ಇದು 3ನೇ ಸೇತುವೆ. ಇದ್ರ ಪಕ್ಕ ಒಂದು ಸೇತುವೆ ಇದೆ, ಅದ್ರ ಪಕ್ಕ ಒಂದು ಹಳೆಯ ಸೇತುವೆ ಇದೆ. ಹಳೆಯ ಸೇತುವೆ ತುಂಬಾ ಚೆನ್ನಾಗಿದೆ. ಕಲ್ಲು ಇಂದ ಕಟ್ಟಿ ಮಾಡಿರೋಂಥದ್ದು. ನಾನು ಹಳೆ ವ್ಲಾಗ್ಗಳಲ್ಲಿ ನಿಮಗೆ ತೋರಿಸಿದ್ದೆ. ಇವತ್ತು ಮಳೆ ಬರ್ತಾ ಇತ್ತಲ್ವ, ಹಾಗಾಗಿ ನಿಮಗೆ ತೋರಿಸ್ಲಿಲ್ಲ. ಹಾಗೆ ಈಗ ಪಟ್ಕುಪ್ಪ ಕಡೆ ಹೋದ್ವಿ. ನಮ್ಮನೆಯವರು ಒಂದು ಪಾನ್ ಕೊಡಿಸಿದ್ರು. ಹೊರಗಡೆ ಹೋದಾಗ ಊಟ ಮಾಡಿದಾಗ ನಂಗೆ ಒಂದು ಪಾನ್ ಹಾಕೋ ಅಭ್ಯಾಸ ಇದೆ. ಪಾನ್ಗೆ ಏನಾಗಿತ್ತು ಅಂದರೆ ಸುಣ್ಣ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ನಾನು ಯಾವಾಗಲೂ ಅಡಿಕೆಲೇ ಹಾಕ್ತೀನಲ್ಲ, ಅವಾಗ ಸುಣ್ಣ ಹಾಕೋದಿಲ್ಲ. ಎಲ್ಲರೂ ಸುಣ್ಣ ಹಾಕು ಅಂತಾರೆ. ನನಗೆ ಒಂದು ಸಲ ಬಾಯಿ ಸುಟ್ಕೊಂಡಿದ್ದೆ, ಹಾಗಾಗಿ ನಂಗೆ ಸುಣ್ಣ ನೋಡಿದ್ರೆ ಹೆದರಿಕೆ ಆಗುತ್ತೆ. ಮತ್ತು ನಂಗೆ ಹಾಗೆ ಆಯಿತು. ತೆನಾಲಿ ರಾಮನ್ ಕತೆ ಗೊತ್ತಲ್ವ, ಬೆಕ್ಕಿಗೆ ಬಿಸಿ ಹಾಲಿಟ್ಟು ಒಂದ್ಸಲ ಬಾಯಿ ಸುಟ್ಟ ಮೇಲೆ ತಣ್ಣನ ಹಾಲು ತೋರಿಸಿದ್ರು ಓಡೋಗುತ್ತಲ್ಲ, ಆ ಥರ ಆಯಿತು ನನಗೂ. ಇನ್ನೊಂದು ಸಲ ಪಾನ್ ಕೊಡಿಸ್ತೀನಿ ಅಂದರೆ ಪಾನೇ ತಿನ್ನೋಕ್ಕೆ ಬೇಡ ಥರ ಆಗ್ಬಿಡ್ತು. ಮತ್ತು ಏನು ಗೊತ್ತಾ, ಎಂಥ ಚೆನ್ನಾಗಿದೆ ಅಂದರೆ ಈ ಪಟಗುಪ್ಪ ಸೇತುವೆನೂ ಚೆನ್ನಾಗಿದೆ, ಹಾಗೆಯೇ ಹೋಗೋ ಜಾಗ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಸ್ಕೂಲ್ ಇತ್ತು, ಅದಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ನಮ್ಮನೆಯವ್ರಿಗೆ ಹೇಳಿದೆ ಹೋಗಬೇಕಿದ್ರೆ ಇಳಿದು ವೀಡಿಯೋ ಮಾಡೋಣ ಅಂತ. ಏನು ಗೊತ್ತಾ, ಇಲ್ಲಿ ಒಂದು ವೆಹಿಕಲ್ ಕೂಡ ಓಡಾಡ್ತಿರ್ಲಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಬೈಕ್ಗಳು ಬಿಟ್ಟರೆ ನಮಗೇನೂ ಸಿಗಲಿಲ್ಲ. ಕಾಡು ಅಂದರೆ ಆ ಥರ ಕಾಡು, ಒಂಥರ ದಟ್ಟ ಅರಣ್ಯ ಅಂತಾರಲ್ಲ ಆ ಥರ. ನಿಲ್ಸೋಕ್ಕೂ ಭಯ ಥರ ಅನ್ನಿಸ್ತಾ ಇತ್ತು. ನೀವು ಅದನ್ನು ಫೀಲ್ ಮಾಡಬೇಕು ಅಲ್ಲಿ ಹೋದಾಗ. ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ. ನಮ್ಮ ಮನೆಯವರಿಗೆ ಜಮ್ಮು ಕಾಶ್ಮೀರ ಕರ್ಕೊಂಡು ಹೋಗದಿದ್ರು ಪರವಾಗಿಲ್ಲ, ಇಷ್ಟು ಒಳ್ಳೆ ಜಾಗಕ್ಕೆ ಕರ್ಕೊಬಂದ್ರಲ್ಲ ಅಂತ ಅನ್ನಿಸ್ತು. ಹಾಗೆಯೇ ಪಟಗುಪ್ಪ ಸೇತುವೆ ಹತ್ರ ಬಂದ್ವಿ. ನಾವು ಅವಾಗ ತುಂಬ ಹಿಂದೆ ಬಂದಿದ್ದಲ್ಲ, ನಂಗೆ ಹಾಗಾಗಿ ಏನೂ ಅಷ್ಟೊಂದು ನೆನಪು ಇರಲಿಲ್ಲ. ಯಾರೋ ಒಬ್ಬರು ಒಂದು ಕಾರ್ ಕೂಡ ನಿಲ್ಲಿಸಿ ಅವರು ಫಿಶಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ರು. ಬನ್ನಿ ಪಟಗುಪ್ಪ ಸೇತುವೆ ನೋಡೋಣ. ಎಂಥ ಗಾಳಿ ಇದೆ ಗೊತ್ತಾ, ತೂರ್ಕೊಂಡು ಹೋಗೋಷ್ಟು ಗಾಳಿ ಇದೆ ಗೊತ್ತಾ, ಆ ಥರ ಇದೆ. ಎಂಥ ಚೆನ್ನಾಗಿದೆ ಗೊತ್ತಾ. ನಿಜವಾಗ್ಲೂ ನಾನು ಬರೆದಿದ್ರೆ ಇದನ್ನು ಮಿಸ್ ಮಾಡ್ಕೊತಿದ್ದೆ. ನಮ್ಮನೇಲಿ ಗೊತ್ತಾ, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ನೀರು ನಿಲ್ಲುತ್ತೆ, ಆಮೇಲೆ ತೋರಿಸ್ತೀನಿ. ಒಂದ್ಸಲ ಸೇತುವೆ ಮೇಲೆ ನಡ್ಕೊಂಡು ಹೋಗೋಣ ಬಾ ಅಂತ ಕರೆದ್ರು ನಮ್ಮನೆಯವರು. ಇಲ್ಲಿಗೆ ಬಂದು ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಫುಲ್ ಮಳೆಗಾಲ ಆಗುತ್ತಲ್ವ, ಆವಾಗ ನೀರು ನಿಲ್ಲುತ್ತಲ್ವ ಡ್ಯಾಮ್ ತುಂಬಿದಾಗ, ಆವಾಗ ಬರಬೇಕು ಅಂತ ಅನ್ನಿಸ್ತು ನನಗೆ. ನಾವು ಹೋದ್ಸಲ ಕೂಡ ಯಾವುದೋ ಒಂದು ಡ್ಯಾಮ್ ನೋಡೋಕೆ ಹೋಗಿದ್ವಿ ಗೊತ್ತಾ, ಮಡೇನೂರು. ನಂಗೆ ಸ್ವಲ್ಪ ಆ ಥರ ಅಂತ ಅನ್ನಿಸ್ತು. ಕೆಳಗೆಲ್ಲ ಇಳಿದು ನಡ್ಕೊಂಡು ಹೋಗಿದ್ರೆ ಅದೇ ಥರ ಅನ್ನಿಸ್ತಾ ಇತ್ತು. ಇಳಿಯೋದಲ್ಲ, ಅಲ್ಲಿ ಹತ್ತಿರ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ. ಆ
ಆ ಥರ ಗಾಳಿ ಬೀಸ್ತಾನೆ ಇತ್ತು. ಛತ್ರಿ ಎಲ್ಲ ಇನ್ನೇನು ಹಾರು ಹೋಗುತ್ತೆ, ಇಲ್ಲ ನಾವೇ ಹಾರು ಹೋಗ್ತೀವಿ ಏನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಅಂದೆ ನಮ್ಮನೆಯವ್ರಿಗೆ ಕಾರಲ್ಲಿ ಹೋಗೋಣ ಬನ್ನಿ ಒಂದು ಆ ಕಡೆ ಹೋಗಿ ಬರೋಣ ಅಂತ ಅಂದೆ. ಇದು ಹಳೆಯ ಸೇತುವೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆದರೆ ಬಿದ್ದೋಗ್ಬಿಟ್ಟಿದೆ ಅದು, ಅಂದರೆ ಕಲ್ಲಿಂದ ಕಟ್ಟಿರೋದು. ಆವಾಗ ಟೆಕ್ನಾಲಜಿನೇ ಬೇರೆ, ಇವಾಗಿಂದೇ ಬೇರೆ ಅಲ್ವಾ. ಇವಾಗ ಸಿಮೆಂಟು ಅದರದ್ದು, ಆವಾಗ ಕಲ್ಲುಗಳೆಲ್ಲ ಇಟ್ಟು ಕಟ್ಟಿದ್ರು. ಇದೇ ನೋಡಿ ಹಳೆಯ ಸೇತುವೆ ಅದು. ನಾನು ಮಧ್ಯ ನಿಂತ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಮಳೆಲೇ ಸ್ವಲ್ಪ ವೀಡಿಯೋನ ಮಾಡಿದೆ. ಬರೀ ಕಣ್ಣಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ಅವಾಗಿನ ಸೇತುವೆ ಹೇಗಿತ್ತು ಅಂತ. ಮುಂಚೆ ಬಂದಿದ್ರೆ ನಾವು ಅಲ್ಲಿ ಇಳಿದು ಎಲ್ಲ ನೋಡ್ಬೋದಿತ್ತು ಏನೋ ಗೊತ್ತಿಲ್ಲ. ಮಧ್ಯ ಸ್ವಲ್ಪ ನಿಮಗೂ ತೋರಿಸೋಣ ಅಂತ ಚೂರು ವಿಡಿಯೋ ಮಾಡಿದೆ. ಇಡೀ ಮೈ ಹಸಿ ಅಂದ್ರೆ ಹಸಿ ಆಗೋಯ್ತು. ತುಂಬ ಮಳೆ ಇದೆ, ಎಷ್ಟೋ ದಿನದಿಂದ ಮಳೆ ಬಂದಿದೆಯೇನೋ ಅನ್ನೋ ಥರ ಫೀಲ್ ಕೊಡ್ತಾ ಇದೆ. ನಿಜ ಹೇಳ್ತೀನಿ, ಇದು ಇಲ್ಲಿ ನೀರು ತುಂಬುತ್ತಲ್ವ ಅವಾಗ ಬರಬೇಕು. ನಾನು ಅದೇ ನಮ್ಮ ಮನೆಯವ್ರಿಗೆ ಅಂತ ಇದ್ದೆ, ಒಂದಿನ ಊಟ ಗೀಟ ಎಲ್ಲ ತಗೊಂಡು ಇಲ್ಲಿ ಬಂದು ಊಟ ಮಾಡಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದೆ ನಾನು. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡಿ ಕಾಶ್ಮೀರ ಹೋಗ್ತೀವಿ ಅಂದು ಎಲ್ಲಿಗೆ ಬಂದಿದ್ದೀವಿ ಅಂತ ಅಲ್ಲಿಗೆ ಹೋದಷ್ಟೇ ಖುಷಿ ಆಯಿತು ನನಗೆ. ಈ ಥರದ್ದೆಲ್ಲ ಇಷ್ಟ. ನಾನು ನಮ್ಮನೇಲಿ ಸ್ವಲ್ಪ ಈ ಥರದ್ದೆಲ್ಲ ಇಷ್ಟಪಡ್ತೀವಿ. ನೀವೆಲ್ಲ ನನ್ನ ಬ್ಲಾಗ್ನ ನೋಡಿದ್ರೆ ಗೊತ್ತಿರುತ್ತೆ. ಎಷ್ಟು ಖುಷಿ ಆಯಿತು. ಚೂರು ಮಳೆ ಕಮ್ಮಿ ಆಗಿದ್ರೆ ಒಂದು ಅರ್ಧ ಗಂಟೆ ನಿಂತ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ತುಂಬ ಗಾಳಿ ಬೀಸ್ತಾ ಇದೆ. ನಮ್ಮನೆಯವ್ರು ಬೇಡ, ನಮ್ಮನೆಯವ್ರು ಹಾಗೆಲ್ಲ ಸ್ವಲ್ಪ ಅಡ್ವೆಂಚರ್ ಅಲ್ಲ ಅವರು. ನಿಲ್ಬೇಡ, ಸಹಜ್ಗೆ ಹೊತ್ತು ವೆಹಿಕಲ್ ಬರುತ್ತೆ, ಬಾ ಅಂತ ಇದ್ರು. ಆದರೆ ನಾನು ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋನ ಮಾಡಿದೆ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಯಾರಾದರೂ ಹೊಸನಗರ ಆ ಕಡೆ ಬಂದಿದ್ದೀವಿ ಅಂದರೆ ಖಂಡಿತ ಒಂದು ಸಲ ಪಟ್ಗುಪ್ಪ ಸೇತುವೆ ಕಡೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಹೋಗಬೇಕಿದ್ರೆ ನಾನು ನೋಡ್ಕೊಂಡು ಹೋಗಿದ್ದೆ. ಇಲ್ಲಿ ಇದು ಮರಗೆಸ ಅಂತಾರಲ್ವ, ಅದು ತುಂಬಾ ಎದ್ದಿತ್ತು. ಇಲ್ಲೊಂದು ಮರ ಬಿದ್ದಿದೆ, ಅದ್ರ ಮೇಲ್ಗಡೆ ಅದು ಎದ್ದಿದೆ. ಅದಕ್ಕೇ ಇದಕ್ಕೆ ಮರಗೆಸ ಅಂತ ಹೇಳೋದು. ನಮ್ಮ ಮನೆಯವ್ರು ಬೇಡ ಕೊಯ್ಯೋದು ಅಂತ ಇದ್ರು. ಯಾಕಂದರೆ ನೋಡಿ ಹೆಂಗಿದೆ ಕಾಡು, ನಾನಂತೂ ಬರೋದಿಲ್ಲ ಅಂತ ಹೇಳಿದ್ರು. ಯಾಕಂದರೆ ಚಿನ್ನಿ ಬರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೂ ಪತ್ರೊಡೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನನ್ನ ಹತ್ರ ಏನೂ ಇಲ್ಲ, ಕೈಯಲ್ಲಿ ಕವರ್ ಇಲ್ಲ, ಏನಿಲ್ಲ, ಹಾಗೇ ಕೊಯ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಇತ್ತು. ನಮ್ಮನೆಯವ್ರಿಗೆ ಎಷ್ಟು ಕರೆದ್ರೂ ಅವರು ಕಾರಿಂದ ಕೆಳಗೆ ಇಳಿದು ಬರಲೇ ಇಲ್ಲ. ನನಗೆ ಒಂದಷ್ಟು ಗಿಡಗಳನ್ನ ಕಿತ್ಕೊಂಡು ಇಲ್ಲಿ ಮನೆ ಹತ್ರ ನೆಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅವರು ಕರೆದ್ರೆ ಬರಲೇ ಇಲ್ಲ. ಹಾಗಾಗಿ ನಾನು ಒಂದಷ್ಟು ಎಲೆಗಳನ್ನ ಕೊಯ್ಕೊಂಡು ಹಾಗೆಯೇ ಬಂದೆ. ಇಲ್ಲಿ ಬರ್ತಾ ಇರಬೇಕಿದ್ರೆ ಕೆಳಗಡೆ ಒಂದು ಈ ಥರ ಏನೋ ನೀರು ಹರಿತಾ ಇತ್ತು. ಹೋಗಬೇಕಿದ್ರೆ ನೋಡ್ಕೊಂಡು ಹೋಗಿದ್ವಿ. ಇವಾಗ ಬರಬೇಕಿದ್ರೆ ನಿಮಗೂ ಕೂಡ ತೋರಿಸೋಣ ಅಂತ. ಹಾಗೆಯೇ ಬರಬೇಕಿದ್ರೆ ಕೋಡೂರಲ್ಲಿ ನರ್ಸರಿ ಇತ್ತಲ್ಲ, ಬಂದಾಗೆಲ್ಲ ಒಂದು ಸಲ ಹಾಗೆ ವಿಸಿಟ್ ಮಾಡ್ತೀನಿ. ಆದರೆ ಇವತ್ತು 2 ಮಾವಿನ ಗಿಡಗಳನ್ನ ತೊಗೊಳ್ಳೋಣ ಅಂತ, ಮಳೆಗೆಲ್ಲ ಶುರುವಾಗಿತ್ತಲ್ವ, ಹಾಗಾಗಿ ಬಾದಾಮಿ ಗಿಡಗಳನ್ನ ತೊಗೊಳ್ಳೋಣ ಅಂತ ಬಂದ್ವಿ. ಅವರು ಓನರು ಯಾರಿಗೋ ಗಿಡನ ಕೊಡ್ತಾಯಿದ್ರು. ಹಾಗೆ ನಾನು ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಇಂಡೋರ್ ಪ್ಲ್ಯಾಂಟ್ಗಳು ಸುಮಾರಿತ್ತು. ಕೊಡಿಸ್ರಿ ಅಂತ ಹೇಳೋದಕ್ಕೆ ನನಗೆ ಬಾಯೇ ಬರಲಿಲ್ಲ. ಯಾಕಂದರೆ ತರೋದು ಬರೀ ಸಾಯಿಸೋದು ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಪ್ಲ್ಯಾಂಟು ಝೀಝಿ ಪ್ಲ್ಯಾಂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇದೆಲ್ಲ ನೋಡಿದ ತಕ್ಷಣ ಖುಷಿ ಅಂತ ಅನ್ನಿಸ್ತು. ಆದರೆ ಯಾವುದೂ ತೊಗೊಂಡ್ಲಿಲ್ಲ. ಹಾಗೆಯೇ ಮಾವಿನ ಗಿಡದ ಹತ್ರ ಕೂಡ ಅವರು ಕರ್ಕೊಂಡು ಹೋದರು. ಅಲ್ಲಿ ಬಾದಾಮಿ ಗಿಡ ಕೂಡ ಖಾಲಿಯಾಗಿತ್ತು. ಎಷ್ಟೊಂದು ಗಿಡಗಳಿದೆ ಗೊತ್ತಾ. ಮತ್ತು ನರ್ಸರಿಗೆ ಬಂದರೆ ಮನಸ್ಸಿಗೆ ಒಂಥರ ಶಾಂತಿ ಥರ ಅಂತ ಅನಿಸುತ್ತೆ. ಎಷ್ಟೊಂದು ಗಿಡಗಳಿತ್ತು. ಏನೋ ಒಂಥರ ಏನೇ ಟೆನ್ಷನ್ನು ಏನೇ ಒಂದಿರಲಿ, ಆ ಗಿಡಗಳು ಅಥವಾ ಪ್ರಕೃತಿ ಮಧ್ಯೆ ನಾವಿದ್ದಾಗ ಅದನ್ನೆಲ್ಲ ಮರಿಬೋದು. ನಂಗೆ ಇವತ್ತು ಹಾಗೆಯೇ ತುಂಬ ಬೇಜಾರು ಥರ ಅನ್ನಿಸ್ತಾ ಇತ್ತು ನಂಗೆ ಶನಿವಾರ ಆಗಿರೋದಕ್ಕೆ. ಅದು ಗೊತ್ತಲ್ವ, ಅದೇನೋ ಪ್ರತಿ ವಿಡಿಯೋದಲ್ಲಿ ಅದನ್ನು ಹೇಳಬಾರ್ದು, ಹಾಗಾಗಿ ನಾನು ಹೇಳೋದಿಲ್ಲ. ಆದರೂ ಒಂದೊಂದು ವಿಡಿಯೋದಲ್ಲಿ ಬಾಯಿ ತಪ್ಪಿ ಬಂದುಬಿಡುತ್ತೆ. ಅದಕ್ಕೇ ನಮ್ಮ ಮನೆಯವರು ಬಾ ಹೋಗೋಣ, ನನಗೆಲ್ಲಿ ಇಷ್ಟನೋ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ನಂಗೆ ಆ ಥರ ಏನಾದ್ರು ಅನ್ನಿಸ್ದಾಗ ನನಗೆ ಇದು ಝೀಝಿ ಪ್ಲ್ಯಾಂಟ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಕೇಳೋಕ್ಕೆ ನನಗೆ ಬಾಯಿನೇ ಬರಲಿಲ್ಲ. ಹಾಗೆ ನಿಮಗೆ ತೋರಿಸ್ದೆ ಅಷ್ಟೇ. ಗಿಡಗಳನ್ನ ನೋಡಿ ಹಾಗೆಯೇ ಅಷ್ಟು ಒಳ್ಳೆ ಪ್ರಕೃತಿ ಮಧ್ಯೆ ಕರ್ಕೊಂಡು ಹೋಗಿದ್ದಕ್ಕೆ ನಂಗೆ ತುಂಬ ಖುಷಿಯಾಯಿತು. ಅದಕ್ಕಿಂತ ಮುಖ್ಯ ನನಗೆ ದೇವ್ರ ದರ್ಶನ ಮಾಡಿಸಿದ್ರು. ಹಾಗೆಯೇ ಮಾವಿನ ಗಿಡಗಳನ್ನ ನೋಡೋದಕ್ಕೆ ಅಂತ ಬಂದ್ವಿ. ತೋರಿಸಿದ್ರು ಅವರು. ಅದು ಯಾವ್ಯಾವುದೋ ಜಾತಿ ಹೇಳಿದ್ರು. ನಂಗೆ ನಿಜ ಹೇಳ್ತೀನಿ, ಅವು ಯಾವ ಜಾತಿನೂ ಗೊತ್ತಿಲ್ಲ. ನಂಗೆ ಬಾದಾಮಿ ಗೊತ್ತು, ಆಮೇಲೆ ರಸ್ಪುರಿ ಗೊತ್ತು, ಕೆಲವೊಂದು ಗಿಡಗಳು ಗೊತ್ತು. ಬಿಟ್ಟರೆ ಇವಾಗೆಲ್ಲ ಹೊಸ ಥರದ್ದೇನೋ ಮಾವಿನ ಹಣ್ಣು ಬಂದಿದೆ. ನಂಗೆ ಅದು ಯಾವುದೂ ಗೊತ್ತಿಲ್ಲ. ನಂಗೆ ಬಾದಾಮಿ ಬೇಕು ಅಂತ ಮಾತ್ರ ಕೇಳಿದೆ. ಬನ್ನಿ ಮುಂದಿನ ವಾರ ಇಲ್ಲ ಆ ಮುಂದಿನ ವಾರ ಬರುತ್ತೆ ಅಂತ ಹೇಳಿದ್ರು. ಹಾಗೆಯೇ ಇದೆಲ್ಲ ಕಸೆ ಕಟ್ಟಿರೋದಂತೆ. ಗಿಡಗಳು ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ನೋಡಿ ಈ ಥರ ಅದಕ್ಕೆ ಟ್ಯಾಗ್ ಹಾಕಿರ್ತಾರೆ. ಆವಾಗ ಅವರಿಗೆ ಗೊತ್ತಾಗುತ್ತಂತೆ. ನಾನು ಅದೇ ನೋಡ್ತಾ ಇದ್ದೆ ಇವ್ರಿಗೆ ಹೆಂಗಪ್ಪ ಗೊತ್ತಾಗುತ್ತೆ ಅಂತ. ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.